ಹಾಯ್ ಹಲೋ ನಮಸ್ಕಾರ. ನಾನು ಪ್ರೀತಿಯ ಮೀಮ್ ಸರ್ವಾಯರ್ ಮಾತಾಡ್ತಿದ್ದೀನಿ. ನಾನಿದ್ದೀವಿ ಇಂದು ಶಿವಮೊಗ್ಗದ ಅನನ್ಯ ವಿದ್ಯಾಪೀಠದಲ್ಲಿ. ಈ ಒಂದು ಶಾಲೆಯಲ್ಲಿ ಜ್ಞಾನ ವಿಜ್ಞಾನ ಕೌಶಲ್ಯ ಹಾಗೂ ಆಯುಷ್ ಕುಟೀರದ ಒಂದು ಸುಂದರ ವಾತಾವರಣವನ್ನು ನೋಡೋಣ ಬನ್ನಿ. ತುಂಬ ಚೆನ್ನಾಗಿ ಬಂದಿದೆ ಕಾರ್ಯಕ್ರಮ. ನಾವು ಏನೋ ಒಂದು ಎಕ್ಸ್ಪೆಕ್ಟ್ ಮಾಡಿದ್ವಿ ಸ್ಕೂಲಲ್ಲಿ ಇದೊಂದು ಪ್ರೋಗ್ರಾಮ್ ನಡಿಬೇಕು ಅಂತ ಹೇಳಿ, ಅದು ಆ ಥರನೇ ಅಥವಾ ಅದಕ್ಕಿಂತನೂ ಒಂದು ಹಂತ ಮುಂದೆನೇ ಹೋಗಿದೆ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿ ಬಂದಿದೆ. ಆಲ್ಮೋಸ್ಟ್ ಎಕ್ಸಾಸ್ಟಿವ್ ಅಂದರೆ ತುಂಬ ಹೆಚ್ಚಿನ ಅಮೌಂಟಲ್ಲಿ ಹುಡುಗರು ಮಾಡಿದ್ದಾರೆ. ನಾನು ನೋಡಿದಾಗಲೇ ಹತ್ತತ್ರ ಒಂದು 100-100ಕ್ಕಿಂತ ಹೆಚ್ಚು ಅಬ್ಸರ್ವ್ ಮಾಡಿದೆ ಅಂತ ಅನಿಸುತ್ತೆ ನನಗೆ. ನೋಡಿದಾಗ ಗೊತ್ತಾಗಲಿಲ್ಲ, ಯಾಕೆಂದರೆ ಭಾಳ ಜಾಸ್ತಿ ಇತ್ತು. ಬಟ್ ಒಳ್ಳೆ ಎಫರ್ಟ್ ಆಗಿದೆ ಸ್ಕೂಲ್ಸ್ ಕಡೆಯಿಂದ, ಹಾಗೆಯೇ ಪೇರೆಂಟ್ಸ್ ಕಡೆಯಿಂದನೂ ಇರ್ಬೋದು ಒಂದಷ್ಟು ಜನದ್ದು. ಮತ್ತು ಹಾಗೆ ಸ್ಟೂಡೆಂಟ್ಸ್ಗಳು ಅಷ್ಟೇ ಸಾಕಷ್ಟು ಒಳ್ಳೆ ಎಫರ್ಟ್ ಹಾಕಿ ಪ್ರಯತ್ನ ಪಟ್ಟಿದ್ದಾರೆ. ಏನೊಂದು ಲಾಸ್ಟ್ ಒಂದು 15-20 ಡೇಸಿಂದ ಏನು ಟ್ರೈ ಮಾಡಿದ್ರು ಅದಷ್ಟಕ್ಕೂ ಒಂದು ಒಳ್ಳೆ ಎಫರ್ಟಿಗೆ ಒಂದು ಫಲ ಸಿಕ್ಕಿದೆ ಅಂತ ನನಗೆ ಅನ್ನಿಸ್ತು. ಚೆನ್ನಾಗಿ ಬಂದಿದೆ, ಹೀಗೆ ಮುಂದುವರಿಲಿ ಅನ್ನೋದು ನನ್ನ ಆರೈಕೆ. ಥ್ಯಾಂಕ್ ಯು. ಒಂದು ಅನನ್ಯ ಪಬ್ಲಿಕ್ ಶಾಲೆಯಲ್ಲಿ ಶಿವಮೊಗ್ಗದ ಶಾಲೆಯಲ್ಲಿ ಉನ್ನತವಾದಂಥ ಸೈನ್ಸ್ ಎಕ್ಸಿಬಿಷನ್ ಅನ್ನು ಮಾಡಲಾಗಿತ್ತು. ಆ ಎಕ್ಸಿಬಿಷನಲ್ಲಿ ಎಲ್ಲ ಮಕ್ಕಳು ತಯಾರಿಸಿದಂಥ ರೋಬೋಟ್ ಇರ್ಬೋದು ಮತ್ತು ಡ್ರೋನ್ ಕ್ಯಾಮರಾಗಳಿರ್ಬೋದು, ಎಲ್ಲ ಪ್ರಯೋಗಾಲಯದ ವಸ್ತುಗಳು ಸಹಿತ ಅತ್ಯುತ್ತಮವಾದಂಥ ರೀತಿಯಲ್ಲಿ ಮೂಡಿ ಬಂದಿದ್ದು. ನಮ್ಮ ಶಾಲೆ ಅಮೃತೂರು ಶಾಲೆಯ ಮಕ್ಕಳು, ಸರ್ಕಾರಿ ಶಾಲೆಯ ಮಕ್ಕಳು ಇವತ್ತು ಆಗಮಿಸಿ ಸುಮಾರು 50 ಮಕ್ಕಳು, 6-7ನೇ ತರಗತಿ 50 ಮಕ್ಕಳು ಬಂದು ಅದನ್ನು ವೀಕ್ಷಣೆ ಮಾಡಿ ಸಂತೋಷದಾಯಕವಾಗಿ ಮನೆ ಸೇರಿರುವಂಥದ್ದು ನಮ್ಮೆಲ್ಲರಿಗೂ ಸಂತೋಷದಾಯಕವಾಗಿದೆ. ಇವತ್ತು ಅಮೃತ ಶಾಲೆಯಿಂದ ಬಂದಂಥ ಮಕ್ಕಳಿರ್ಬೋದು ಮತ್ತು ಅನನ್ಯ ಪಬ್ಲಿಕ್ ಶಾಲೆಯ ಎಲ್ಲ ಮಕ್ಕಳು ಸಕ್ರಿಯವಾಗಿ ಇದರಲ್ಲಿ ಭಾಗವಹಿಸಿ ಸಕ್ರಿಯವಾಗಿ ಪ್ರಯೋಗಾಲಯಗಳನ್ನು ಮಾಡಿರುವಂಥದ್ದು, ಪ್ರಯೋಗ ವಸ್ತುಗಳನ್ನು ತಯಾರಿಸಿರುವಂಥದ್ದು ನಮ್ಮೆಲ್ಲರಿಗೂ ಉತ್ತಮವಾದಂಥ ರೀತಿಯಲ್ಲಿ ಕಂಡುಬಂದಿದೆ. ಹಾಗಾಗಿ ಈ ಅವಕಾಶ ಮಾಡಿಕೊಟ್ಟಂಥ ಅನನ್ಯ ಪಬ್ಲಿಕ್ ಶಾಲೆಯ ಮುಖ್ಯಸ್ಥರಾದಂಥ ಗಿರೀಶ್ ಸರ್ ಅವರಿಗೆ ಮತ್ತು ಸಿಬ್ಬಂದಿ ವರ್ಗದವರಿಗೆ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇನೆ. ಸೈನ್ಸು, ಮ್ಯಾಥ್ಸು ಎಲ್ಲ ಸಬ್ಜೆಕ್ಟಿಗೆ ಇನ್ಕ್ಲೂಡೆಡ್ ಆಗಿ ಆಲ್ ಓವರ್ ಮಾಡೆಲ್ನ ಮಾಡಿದ್ದಾರೆ. ಮಕ್ಕಳು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅದ್ರ ಜೊತೆಗೆ ಈ ಸಲ ಇನ್ನೊಂದು ವಿಶೇಷತೆ ಏನಂದ್ರೆ ಹೆಚ್ಚಾಗಿ ಎಲ್ಲ ವರ್ಕಿಂಗ್ ಮಾಡೆಲ್ ಇದೆ. ಈವನ್ ಲ್ಯಾಂಗ್ವೇಜ್ ಪ್ರತಿಯೊಂದರಲ್ಲೂ ಕೂಡ ವರ್ಕಿಂಗ್ ಮಾಡೆಲ್ ಕಾಣಿಸ್ತಾ ಇದೆ. ಅದ್ರ ಜೊತೆಗೆ ಈಗ ಎಲ್ಲ ಸ್ಕೂಲಲ್ಲೆಲ್ಲ ಮಕ್ಕಳು ಸುಮ್ಮನೆ ಬಯಟ್ ಹಾಕೊಂಡು ಎಕ್ಸ್ಪ್ಲನೇಷನ್ ಕೊಡ್ತಾರೆ. ಬಟ್ ಇಲ್ಲಿ ಏನಾಗ್ತಿದೆ, ನಾವು ಏನೇ ಕ್ವಶನ್ ಕೇಳಿದ್ರು ಕೂಡ ಆನ್ಸರು ಬರ್ತಾ ಇದೆ. ಜೊತೆಗೆ ನಾವು ಅದರಲ್ಲಿ ಏನ್ ಇನ್ವಾಲ್ವ್ಮೆಂಟ್ ಇದೆ, ಹೇಗೆ ಅದೆಲ್ಲ ಆಗತ್ತೆ, ಅದನ್ನು ಕೂಡ ಮಕ್ಕಳು ತುಂಬಾ ಚೆನ್ನಾಗಿ ತೋರಿಸ್ಕೊಡ್ತಾ ಇದ್ದಾರೆ. ಒಂಥರ ಒಳ್ಳೆ ಎಕ್ಸ್ಪೀರಿಯನ್ಸ್. ಇನ್ನು ಮುಂದೆ ತುಂಬಾ ಒಳ್ಳೊಳ್ಳೆ ಕಾರ್ಯಕ್ರಮಗಳು ಬರಲಿ, ಒಳ್ಳೊಳ್ಳೆ ಇದಾಗ್ಲಿ ಅಂತ ಆಶಿಸ್ತಾ ಇದ್ವಿ. ಥ್ಯಾಂಕ್ ಯು. ಈ ತರ ಮಕ್ಕಳಿಗೆ ಮಾಡೋದ್ರಿಂದ ಅವರ ವಿದ್ಯೆ ಕೌಶಲ್ಯತೆ ಮತ್ತು ಅವರ ಪರಿಣಿತಿಯನ್ನ ಒಂದು ಒಳ್ಳೆ ಅವರು ನೆಕ್ಸ್ಟ್ ಮುಂದಿನ ವಿದ್ಯಾಭ್ಯಾಸಕ್ಕಾಗಲಿ, ಅವರ ನಡೆ ನುಡಿಯಾಗಲಿ, ಅವರು ನಡ್ಕೊಂಡಂತಹ ರೀತಿಯಾಗಲಿ, ಅವರ ಒಂದು ಮನೋಭಾವನೆ, ಈ ಒಂದು ಅನನ್ಯ ಶಾಲೆ ಉತ್ತಮ ಒಂದು ಶಾಲೆ ಅಂತ ಹೇಳುದು. ಎಕ್ಸ್ಪ್ಲೇ ಮಾತ್ರ ತುಂಬಾ ಚೆನ್ನಾಗಿತ್ತು. ಒಂದೊಂದು ಮಾಡಲ್ ಕೂಡ ಬಹಳ ಅದ್ಭುತವಾಗಿದೆ. ಇಷ್ಟ ಅನ್ನೋದ್ಕಿನ ಸರ್, ನನ್ನ ಮಗನ ಇಲ್ಲೇ ಓದ್ತಾ ಇದ್ದಾನೆ, ಇಷ್ಟ ಅನ್ನೋದ್ಕಿನ ಪ್ರತಿಯೊಂದು ಅವ್ರು ಕಷ್ಟಪಟ್ಟು ಮಾಡಿದ್ದಾರೆ. ಅದಕ್ಕೆ ನಾವು ಅದನ್ನ ಇದಾಗಬೇಕು. ಮೊದಲು ಇದನ್ನ ನಮ್ಮ ಊರಿಗೆ ಗಿರೀಶ್ ಸರ್ಗೆ ಕೃತಜ್ಞತೆ. ಓಕೆ, ಥ್ಯಾಂಕ್ ಯು.
ವಿಜ್ಞಾನ ವಸ್ತು ಪ್ರದರ್ಶನದಿಂದ ಮಕ್ಕಳಿಗೆ ವೈಜ್ಞಾನಿಕ ಮನೋಭಾವನೆ ಮೂಡ್ತಾ ಇದೆ. ಹಾಗೆ ಕ್ರಿಯೇಟಿವ್ ಆಗಿ ಅವರು ಯೋಚನೆ ಮಾಡಿದ್ದಾರೆ. ಕ್ರಿಯೇಟಿವ್ ಆಗಿ ಯೋಚನೆ ಮಾಡಿರೋದ್ರಿಂದ ಮಕ್ಕಳಲ್ಲಿ ಇನ್ನೂ ಏನಾದ್ರೂ ಮುಂದೆ ಈಗ ಆಲ್ರೆಡಿ ಕಲ್ತಿರೋದನ್ನ ಇನ್ನೂ ಅವರೇ ಸಪರೇಟ್ ಆಗಿ ಹೊಸದಾಗಿ ಅವರು ಅವರಾಗಿ ಒಂದ್ ಏನಾದ್ರೂ ಇನೋವೇಷನ್ ಮಾಡ್ಬೋದು. ಇದರಿಂದ ಮಕ್ಕಳಿಗೂ ತುಂಬಾ ಹೆಲ್ಪ್ ಆಗುತ್ತೆ. ಮತ್ತೆ ನಮ್ಮ ದೇಶಕ್ಕೂ ಕೂಡ ಒಂದೊಂದು ವಿಜ್ಞಾನಿಗಳು ಉಟ್ಕೊಂಡಿದ್ದಾರೆ ಅಂತ ನಮಗೆ ಅನ್ಸುತ್ತೆ. ಇದರಿಂದ ನಮ್ಗೆಲ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಮತ್ತು ಒಂದು ದೇಶದಲ್ಲಿ ಅಬ್ದುಲ್ ಕಲಾಂ ಅವರು ಆಗಿರ್ಬೋದು, ಹಲವಾರು ವಿಜ್ಞಾನಿಗಳ ಹೆಸರಿನಲ್ಲಿ ನಮ್ಮ ಅನನ್ಯ ಶಾಲೆ ಮಕ್ಕಳು ಕೂಡ ಒಬ್ರು ಆಗ್ಬೋದು ಅಂತ ನನ್ನ ಅಭಿಪ್ರಾಯನ ತಿಳಿಸ್ತಾ ಇದ್ದೀನಿ. ಫೈನ್, ತುಂಬಾ ಎಕ್ಸಲೆಂಟ್ ಆಗಿ ಮಾಡಿದ್ದಾರೆ. ಹುಡುಗರು ಟ್ಯಾಲೆಂಟಿನ ಬಗ್ಗೆ ಬಹಳ ಅಪ್ರಿಷಿಯೇಟ್ ಕೊಡಬೇಕು. ಇದಕ್ಕೆ ಶ್ರಮ ಪಟ್ಟಂತ ಇಲ್ಲಿರೋ ಉಪನ್ಯಾಸಕ ವೃಂದದವರು ಅವರ ಒಂದು ಪ್ರತಿಭೆಗಳನ್ನ ಎತ್ತಿಟ್ಬಿಟ್ಟು ಮಾಡ್ತಾ ಇರೋದು ಬಹಳ ಖುಷಿ ಆಗತ್ತೆ. ಇದು ಒಬ್ಬ ಪೋಷಕನಾಗಿ ನಿಮ್ಮ ಜೊತೆ ಒಬ್ಬ ಕೋಆಪರೇಟಿವ್ ಹ್ಯಾಂಡ್ ಆಗಿ ಹೇಳ್ತಾ ಇದ್ದೀನಿ. ಇದು ಇನ್ನೂ ಜಾಸ್ತಿಯಾಗಿ ಬೆಳೀಲಿ. ಹುಡುಗರಲ್ಲಿರೋ ಎಂಟರ್ಟೈನ್ಮೆಂಟ್ನ ಒಳಗಿರೋ ಒಂದು ಪ್ರತಿಭೆನ ಹೊರಹೊಮ್ಸಕ್ಕೆ ಇದೊಂದು ಒಳ್ಳೆ ಕಾರ್ಯಕ್ರಮ. ಥ್ಯಾಂಕ್ ಯು. ಚೆನ್ನಾಗಿತ್ತು ಸರ್. ಎಲ್ಲ ಚೆನ್ನಾಗಿದೆ. ನಮಸ್ತೆ. ಮಕ್ಕಳೆಲ್ಲ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಸೈನ್ಸ್ ಬಗ್ಗೆ ಆಯಿತು, ಯಾವುದೇ ಬಜೆಟ್ ಮಕ್ಕಳ ಬಗ್ಗೆ ಆಯಿತು, ಎಲ್ಲ ಮಾಹಿತಿ ಬಗ್ಗೆ ಕರೆಕ್ಟಾಗಿ ಕೊಟ್ಟಿದ್ದಾರೆ. ಮತ್ತು ಮಕ್ಕಳೆಲ್ಲ ಮಾಹಿತಿಗಳು ಸರಿಯಾಗಿ ತುಂಬ ಖುಷಿಯಾಗಿದೆ. ಅದ್ರ ಬಗ್ಗೆ ಮಾಹಿತಿ ಸೈನ್ಸಿಂದು ಆಯಿತು, ಒಂದು ಪಾಪ್ಯುಲೇಷನ್ ಆಯಿತು, ಏರ್ ಪೊಲ್ಯೂಷನ್ ಆಯಿತು, ಎಲ್ಲ ಆಯುರ್ವೇದಿಕ್ಕಿಂದ ಆಯುಷ್-ಧಾಮ ಆಯಿತು, ಇದ್ರ ಎಲ್ಲ ಬಗ್ಗೆನೂ ಮಾಹಿತಿ ಭಾಳ ಚೆನ್ನಾಗಿದೆ ಮೇಡಮ್ ಸರ್. ಚೆನ್ನಾಗಿ ಮಾಡಿದ್ದಾರೆ. ಒಳ್ಳೆ ಇದು ಮಾಡಿದ್ದಾರೆ ಮಕ್ಕಳು. ಚೆನ್ನಾಗಿ ಇದು ಮಾಡಿ ನೋಡೋಂಗೆ ನಾಲ್ಕು ಕಣ್ಬೇಕು ಆ ರೀತಿ ಮಾಡ್ಯಾರ ಮಕ್ಕಳೆಲ್ಲ. ಚೆನ್ನಾಗಿ ಎಲ್ಲದು ಇಷ್ಟ ಇದೆ. ಎಲ್ಲ ಮಕ್ಕಳು ಒಂದಕ್ಕಿಂತ ಒಬ್ರು ಪ್ರಪಂಚ ಚೆನ್ನಾಗಿದೆ ಮಕ್ಕಳದು, ಭಾಳ ಚೆನ್ನಾಗಿದೆ. ಥ್ಯಾಂಕ್ ಯು. ಸದಸ್ಯರಿಗೂ ಮತ್ತು ಎಲ್ಲರಿಗೂ ನಾನು ಎಚ್ಚರಿಸ್ತೇನೆ. ಥ್ಯಾಂಕ್ ಯು. ಕಾರ್ಯಕ್ರಮ ನೋಡಿದ್ವಲ್ಲ, ಭಾಳ ಚೆನ್ನಾಗಿದೆ. ಮಕ್ಕಳು ಭಾಳ ಚೆನ್ನಾಗಿ ಮಾಡಿದ್ದಾರೆ. ಭಾಳ ಚೆನ್ನಾಗಿ ಕಾಣಿಸ್ತು. ಎಕ್ಸ್ಪ್ಲೇಷನ್ನು ಭಾಳ ಚೆನ್ನಾಗಿ ಮಾಡಿದ್ದಾರೆ. ಕರೆಕ್ಟಾಗಿ ಗೊತ್ತಾಗ್ದಂಗೆ ಮಾಡಿದ್ದಾರೆ. ಯಾವ ಥರ ಬೇಕೋ ಆ ಥರ ಇದಾಗಿದೆ ಅಂತ ಇದೆ. Of the students, they only prepared their own model, and each and every model were not repeated. They are very unique, and every students are very cultured and they have very discipline. So nange tumba khushi aaytu. This remembered my school days. So thank you. ಹುಡುಗರೆಲ್ಲ ಮಕ್ಕಳು ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಪ್ರಾಜೆಕ್ಟ್ ವರ್ಕು ಎಲ್ಲದೂ ಚೆನ್ನಾಗಿದೆ. ಇಂಪ್ಲಿಮೆಂಟ್ ಇದೆ. ಚೆನ್ನಾಗಿದೆ ಸರ್ ಎಕ್ಸಿಬಿಷನ್. ಮಕ್ಕಳಿಗೆ ನಾಲೆಡ್ಜು ಎಲ್ಲದೂ ತುಂಬ ಚೆನ್ನಾಗಿ. ಥ್ಯಾಂಕ್ ಯು. ಕಷ್ಟಪಟ್ಟು ಸೂಪರ್ ಆಗಿ ಕೆಲಸ ಮಾಡಿದ್ದಾರೆ. ಬೇರೆ ಬೇರೆ ರೀತಿ ಎಲ್ಲ ಚೆನ್ನಾಗಿದೆ. ಮಕ್ಕಳಿಗೆಲ್ಲ ಚೆನ್ನಾಗಿದೆ. ಊಟನೂ ಚೆನ್ನಾಗಿದೆ. ಮಕ್ಕಳೆಲ್ಲ ಹೆಂಗೆ ಎಕ್ಸ್ಪ್ಲೈನ್ ಮಾಡಿ ಚೆನ್ನಾಗಿದೆ. ಮಕ್ಕಳೆಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸರ್. ಪೇರೆಂಟ್ಸ್ ಎಲ್ಲ ತುಂಬಾ ಪ್ರೋತ್ಸಾಹ ಮಾಡಿದ್ದಾರೆ. ಟೀಚರ್ಸ್ ಸರ್ರು ಎಲ್ಲ ತುಂಬಾ ಚೆನ್ನಾಗಿ ಸ್ಕೂಲಿಂದ ಇದು ಮಾಡಿದ್ದಾರೆ ಸರ್. ತುಂಬಾ ಚೆನ್ನಾಗಿದೆ. ಮಕ್ಕಳು ಎಲ್ಲ ತರದ್ದು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಜಸ್ಟ್ ನಾನು ಒಂದು 4 ಗಂಟೆ ಆಯ್ತು ಅಷ್ಟೇ ಬಂದ ಕೆಲ್ಸಕ್ಕೆ ಹೋಗಿದ್ವಾ ನೋಡಿದ್ವಿ. ಎಲ್ಲ ಮಾಡೋದು ಚೆನ್ನಾಗಿದೆ. ಮಕ್ಕಳೆಲ್ಲ ಚೆನ್ನಾಗಿ ಇದು ಮಾಡಿದ್ದಾರೆ. ಮಕ್ಕಳು ಒಳ್ಳೆ ಟ್ಯಾಲೆಂಟ್ ಆಗಿದೆ. ಮಕ್ಕಳೆಲ್ಲ ಚೆನ್ನಾಗಿದೆ. ಶಾಲೆ ಬಗ್ಗೆ ಮಾತಾಡ್ಬೇಕಾದ್ರೆ ನನ್ನ ಒಪಿನಿಯನ್ ಅದರಲ್ಲಿ ಬರ್ದಿದ್ದೀನಿ. ಶಾಲೆ ಬಗ್ಗೆ ನನಗೆ ತುಂಬಾನೇ ಪ್ರೀತಿ ಪ್ಲಸ್ ಗೌರವ ಎರಡೂ ಇದೆ. ಏಕೆಂದರೆ ನನ್ನ ಮಗ ಇದು 3ನೇ ಶಾಲೆ. ಏಕೆಂದರೆ ನಾನು ಶಿವಮೊಗ್ಗದಲ್ಲಿ ಸ್ಟ್ಯಾಂಡರ್ಡ್ ಸ್ಕೂಲ್ಗಳಿಗೆ ಹಾಕಿದರೆ ಎಲ್ಲೋ ಒಂದು ಕಡೆ ಮಕ್ಕಳು ಜಾಣರಾಗ್ತಾರೆ ಅನ್ನೋ ಒಂದು ಅಭಿಪ್ರಾಯದಲ್ಲಿ ನಾನು ಹೆಚ್ಚು ಕಮ್ಮಿ ಒಂದು 3 ಶಾಲೆಗೆ ನನ್ನ ಮಗನಿಗೆ ಹಾಕಿದ್ದೆ. ಆದರೆ ಅವನ ನಂಬರ್ ಆಗಲಿ ಅಥವಾ ಅವನ ಆ್ಯಕ್ಟಿವಿಟಿ ಆಗಲಿ ಅಥವಾ ಓದೋದು ಅಷ್ಟು ಸಮಾಧಾನ ಆಗಿರಲಿಲ್ಲ.
ಸೊ 4ನೇ ಶಾಲೆಗೆ ನನಗೆ ನಮ್ಮ ಸ್ನೇಹಿತರೊಬ್ರು ಅನನ್ಯ ಸ್ಕೂಲಿಗೆ ಹಾಕಿ ಅಂತ ಹೇಳಿದ್ರು. ನಾ ಬಂದು ಫಸ್ಟ್ ನೋಡಿದಾಗ ಇದು ಯಾವ್ದು ಅನನ್ಯ ಶಾಲೆ, ಇದುವರೆಗೆ ನಾನು ಕೇಳೇ ಇಲ್ಲ ಅನ್ನೋ ಒಂದು ವಿಚಾರದಲ್ಲಿದ್ದೆ. ಆಮೇಲೆ ಮಗ ಜಾಣ ಅದಕ್ಕಿದ್ದು ಒಂದು ಅಂತ ಹೇಳ್ಬಿಟ್ಟು ನಾನು ಆ ಒಂದು ಸ್ಕೂಲಲ್ಲಿ ಏನು ಓದ್ತಿದ್ದ ಅದನ್ನ ಬಿಡಿಸ್ಬಿಟ್ಟು ಅನನ್ಯ ಸ್ಕೂಲಿಗೆ ಹಾಕಿದೆ. ಸೊ ಇವಾಗ ಅನ್ಸುತ್ತೆ ನಾನು 8th ಸ್ಟ್ಯಾಂಡರ್ಡ್ ಇಂದ ಇಲ್ಲ 1st ಸ್ಟ್ಯಾಂಡರ್ಡ್ ಇಂದಾನೆ ನಾನು ಅನನ್ಯಕ್ಕೆ ಹಾಕಿದ್ರೆ ನನ್ನ ಮಗ ಶಿವಮೊಗ್ಗದಲ್ಲಿ ಟಾಪ್ ಲೆವೆಲ್ಗೆ ಬರ್ತಿದ್ದ ಅಂತ ಅನ್ಸುತ್ತೆ. ಬಟ್ ಕಾಲ ಏನು ಮಿಂಚಿಲ್ಲ. 9th ಸ್ಟ್ಯಾಂಡರ್ಡಿಗೆ ಹಾಕಿದ್ದೀನಿ. 10th ಸ್ಟ್ಯಾಂಡರ್ಡ್ ಅಲ್ಲಿ ಒಳ್ಳೆ ಸ್ಕೋರ್ ಮಾಡ್ತಾನೆ ಅನ್ನೋ ನಂಬಿಕೆ ನನಗಿದೆ. ಗಿರೀಶ್ ಸರಿಗೆ ನಂದೊಂದು ಸೆಲ್ಯೂಟ್ ಅಂತಾನು ಹೇಳ್ತೀನಿ. ಮಾಡಲ್ ತುಂಬಾ ಇಷ್ಟ ಆಗಿದ್ ಮಾಡಲ್ ಅಂತ ಹೇಳಿದ್ರೆ ಸುಮಾರು ಇದಾವೆ, ಇಲ್ಲ ಅಂತಲ್ಲ. ಬಟ್ ಆ ಪ್ಲಾನೆಟ್ ತಿರ್ಗೋದು ಒಂದು ನನಗೆ ಇಷ್ಟ ಆಯ್ತು. ಅಂದ್ರೆ ಸೂರ್ಯನ ಸುತ್ತೋದು. ಆಮೇಲೆ ಇನ್ನೊಂದು ಆ ಕಲ್ಲಿನ ರಥ ಒಂದು ಹುಡುಗ ಮಾಡ್ಕೊಂಡ್ ಬಂದಿದ್ದ, ಅದು ಚೆನ್ನಾಗಿತ್ತು. ರಾಮ ಮಂದಿರದೆಲ್ಲ ಚೆನ್ನಾಗಿತ್ತು. ಸುಮಾರಷ್ಟು ಚೆನ್ನಾಗಿದ್ವು. ಯಾಕೆಂದ್ರೆ 1, 2 ನಾನು ಹೇಳಿದ್ರೆ ತಪ್ಪಾಗತ್ತೆ. ಹಂಗಾಗಿ ನಾನು ಅದನ್ನ ಕೌಂಟ್ ಮಾಡೋದಕ್ಕೆ ಹೋಗೋದಿಲ್ಲ.